ಬಿಜೆಪಿಗೆ ಹಾಕ್ತೀವಿ. ಬಿಜೆಪಿ. ಈ ಕಾಂಗ್ರೆಸ್ ಗ್ಯಾರಂಟಿ ಬಂದಿಲ್ವಾ ನಿಮಗೆ? ನಮ್ಗೇನು ಗ್ಯಾರಂಟಿ ಬಂದಿಲ್ಲ ಕಾಂಗ್ರೆಸ್ಸಲ್ಲಿ. ಹಸ್ತದಲ್ಲಂತೂ ನಮಗೆ ಕಾಯ್ತಿರೋ ದುಡ್ಡು ಬಂದಿಲ್ಲ, ಮೋಸ. ಸುಮ್ಮನೆ ಮಹಿಳೆಯರಿಗೆ ಬಸ್ಸು ಅಂದ್ಬಿಟ್ಟವನು ಏನು ಲಾಭ? ನೀವು ಓಡಾಡಿಲ್ವಾ ಫ್ರೀಯಾಗಿ? ಓಡಾಡಿಲ್ಲ. ನಾನು ಇದ್ರ ದುಡ್ಡು ಮಾಡಿಸ್ಕೊಳ್ಳಿಲ್ಲ, ರೇಷನ್ ದುಡ್ಡು ಮಾಡಿಸ್ಕೊಳ್ಳಿಲ್ಲ ನಾನು. ಯಾಕೆ? ಬೇಡ, ನಮ್ಮಕ್ಕು, ನಮ್ಮ ಇಷ್ಟ, ನಮ್ಗೆ ಯಾರು ಬೇಕೋ ಅವ್ರು ಹಾಕೋದು. ಓಕೆ. ಅದು ಲಂಚ ಇಸ್ಕೊಂಡು ಹಾಕೋದು ಬೇಡ. ಇದು ನನ್ನ ಹಕ್ಕು, ನಾನು ಮಾಡಿಸ್ಕೊಳ್ಳಿಲ್ಲ. ಬೇಕಾದ್ರೆ ನನ್ನ ಐಡಿನೆಲ್ಲ ಚೆಕ್ ಮಾಡಿಬಿಡಿ. ಯಾಕೆ ಬಿಜೆಪಿ ಸಪೋರ್ಟ್ ಅಂತ? ಬಿಜೆಪಿ ಇವರು ಅಂತ ಅಲ್ಲ, ನನಗೆ ಯಾರು ಇದರಲ್ಲಿ ಇರ್ತಾರೋ, ನ್ಯಾಯವಾಗಿರ್ತಾರೋ ಅವ್ರಿಗೆ ಓಟ್. ನೀವೇನು ಹೇಳ್ತೀರಾ? ಅಷ್ಟೇ ಬಿಡೋರೆ, ಏನು ಅಷ್ಟೇ. ನಮ್ಗೇನು ಅಂದ್ರೆ ಪಿಂಚಣೆ ಮಾಡಿಸ್ಕೊಟ್ಟಿಲ್ಲ ಇನ್ನು ನಮಗೆ. ನಮ್ಮ ಯಜಮಾನರು ಇರಾಗ 20 ವರ್ಷ ಆಯ್ತು, ಇನ್ನೂ ಪಿಂಚಣೆ ಇಲ್ಲ. ಕೇಳಕ್ ಹೋದ್ರೆ ಅದು ಮಾಡಿಸ್ಕೊಪ್ಪ ಇದು ಮಾಡಿಸ್ಕೊ, ಏನು ಗೊತ್ತಾಗಲ್ಲ, ಏನು ಹೇಳೋಣ ನಾವು. ಎಲ್ಲಿ ಹೋಗ್ಬೇಕು ಏನು ಗೊತ್ತಾಗಲ್ಲ. ಯಾರು ಹೇಳೋದು ಇಲ್ಲಿ ಡಿ ಕೆ ಸುರೇಶ್ ಅವರು. ಅಯ್ಯೋ ಅವೆಲ್ಲ ಏನು ಗೊತ್ತಾಗಲ್ಲ ಮೇಡಮ್ ಅವರೇ. ನಾವು ಕೂಲಿ ಮಾಡಿದ್ರೆ ಹೊಂಟಿರಂದ್ರಿಲ್ಲ, ಅಡ್ಡಾಡ್ತಾನೆ ಇದ್ದೀವಿ ಇನ್ನೂ. ನೀವೇನು ಹೇಳ್ತೀರಾ? ಮೇಡಮ್ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರೆ, ಯಾರು ಏನೂ ಮಾಡಿಸಲ್ಲ. ನಮ್ಮ ರೂಟಿಗೆ ಬಸ್ ಪ್ರಾಬ್ಲಮ್ ಅಂತ ಹೇಳಿದ್ರು ಯಾರು ಏನೂ ಸಾಲ್ವ್ ಮಾಡಿಲ್ಲ. ಅದಕ್ಕೆ ಯಾರ ಬಗ್ಗೆನೂ ನಂಗೆ ನಂಬಿಕೆನೇ ಇಲ್ಲ. ಏನು ಗೊತ್ತಾಗಬೇಕಂದ್ರೂ ನನಗೆ ಗೊತ್ತಾಗ್ತಾನೆ ಇಲ್ಲ ಇನ್ನು. ಹಾಕಿ ಯಾರು ಅದೇ ಇವಾಗ ಯಾಕೆ ಅಂದರೆ ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಹೇಳ್ತಾರೆ ಅದನ್ನು ಮಾಡಿಸ್ಬಿಡ್ತೀನಿ ಇದನ್ನು ಮಾಡಿಸ್ಬಿಡ್ತೀನಿ ಅಂತ. ನಾನು ಡೈರೆಕ್ಟಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆನೂ ಹೇಳಿದೆ. ಆ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡಿಲ್ಲ. ಸರಿ ಅಂತ ಅವ್ರಿಗೆ ಹೇಳಿದ್ರೆ ಅಷ್ಟೇ, ಏನೂ ಸಾಲ್ವ್ ಆಗಲಿಲ್ಲ. ನಮ್ಮ ರೂಟ್ ಬಸ್ ಪ್ರಾಬ್ಲಮೇ ಸಾಲ್ವ್ ಆಗಲಿಲ್ಲ. ಲಗೋಜ್ನಳ್ಳಿ ಒಂದಿನ ಬಸ್ ಬರುತ್ತೆ, ಒಂದಿನ ಬಸ್ ಬರಲ್ಲ. ಎಷ್ಟು ಅಂತ ನಾವು ಇದು ಬರೆದು ಇದು ಎಲ್ಲ ಕೊಟ್ಟಿದೆ, ಆಯಿತು, ಸೈನ್ ಮಾಡಿಸ್ದೆ, ಮಕ್ಳ ಕೈಲೆಲ್ಲ ಮಾತಾಡ್ಸಿಸ್ದೆ. ಯಾರೂ ಸಾಲ್ವ್ ಮಾಡಲ್ಲ ಮೇಡಮ್. ಸುಮ್ಮನೆ ಕೇಳ್ಕೊಂಡು ಹೋಗ್ತಾರೆ ಹೊರತು ಯಾರೂ ಸಾಲ್ವ್ ಮಾಡಲ್ಲ. ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಬರೋದು, ಬೇರೆ ಟೈಮಲ್ಲಿ ನಮ್ಮನ್ನ ಯಾರನ್ನೂ ಮಾತಾಡ್ಸೋದೇ ಇಲ್ಲ. ಅವರು ತಿರುಗೂ ನೋಡಲ್ಲ. ಈಗ ಅಲ್ಲಿ ಆ ಕಡೆ ಮೋದಿ ಅಂತಿದಾರಲ್ಲ, ಅದಕ್ಕೇನಂತೀರಾ? ಮೋದಿ ಒಳ್ಳೆಯದೇ ಮಾಡ್ತವ್ರೆ. ಇನ್ನು ನಾವು ಅದೇ ಬಿಜೆಪಿಗೆ ಇದು ಮಾಡ್ಬೇಕಷ್ಟೇ. ಮೋದಿ ಸರ್ಕಾರ ಚೆನ್ನಾಗಿದೆ ಅನಿಸುತ್ತೆ. ನೋಡ್ಬೇಕು, ಅವ್ರದ್ದು ಗೊತ್ತಾಗಲ್ಲ ಅಲ್ವಾ, ನೋಡ್ಬೇಕಲ್ವಾ. ನಾವು ಪ್ರಾಬ್ಲಮ್ ನಾವು ಹೇಳಿ ಎಷ್ಟು ಲೆಟ್ರ್ ಕೊಟ್ಟಿದ್ದೀನಿ ಅಂತ ಮೇಡಮ್. ಲಗೋಜ್ನಳ್ಳಿ ರೂಟ್ಗೆ ಬಸ್ಗೆ ಪ್ರಾಬ್ಲಮ್ಮು. ನಾನು ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ. ಎಲ್ಲರೂ ಜೊತೆನೂ ಹಾಗೆ ಆಗ್ಬಿಟ್ಟಿದ್ದೀನಿ ಮಾತಾಡ್ತೀನಿ. ಸಮಸ್ಯೆಗಳನ್ನು ಯಾರು ಬಗೆಹರಿಸಲ್ಲ, ಬರೀ ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಬಂದು ಹೋಗ್ತಾರೆ ಅಂತ ಹೇಳಿದ್ರು. ಸರ್ ನೀವೇನು ಹೇಳ್ತೀರಾ? ನಾವು ಪಕ್ಕಾ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋಣ. ಡಿ ಕೆ ಸುರೇಶ್ ಇವರು ಕುಮಾರಸ್ವಾಮಿ ಅವರು ಚನ್ನಪಣ್ಣದಿಂದ ಗೆಲ್ದವ್ರೆ. ಎಲ್ಲಿ ಬೇಕೋ ಅಲ್ಲಿ ಆರ್ಬಿಡ್ತಾರೆ ಒಂದೇ ಸಲ. ಒಂದು ದಿವಸ ಕಾಂಗ್ರೆಸ್ಸಲ್ಲಿ ಹೋದ್ಸಲಿ ಎಲ್ಲ ಬಿ ಜೆ ಪಿಗೆ ಸಪೋರ್ಟೇ ಮಾಡಬೇಡಿ ಅಂದರು MLA ಎಲೆಕ್ಷನಲ್ಲಿ. ಈಗ ಏನು ಮಾಡ್ರು, ಬಿ ಜೆ ಪಿಗೆ ದುಡ್ಡು ಬತ್ತು, ಏನೋ ದುಡ್ಡು ಇಸ್ಕೊಂಡು ಬಿ ಜೆ ಪಿಗೆ ನುಗ್ಬಿಟ್ಟು ಬಿ ಜೆ ಪಿಗೆ ಸಪೋರ್ಟ್ ಮಾಡಿ ಅಂತವ್ರೆ. ಬರೀ ಇದೆ, ಏನು ಕೆಲಸ ನಡೀತಾ ಇಲ್ಲ. ಚನ್ನಪಟ್ಟಣದಲ್ಲಿ ಏನು ಕೆಲಸ ನಡೆದಿಲ್ಲ. ನಾವು ಚನ್ನಪಟ್ಟಣದವ್ರೆ, ಏನು ಕೆಲಸ ನಡೀತಾ ಇಲ್ಲ. ಬರೀ ಅವ್ರದ್ದೇ ಮುನ್ಸಿಪಲಲ್ಲಿ ಅವ್ರದ್ದೇ, ಏನು ಕೆಲಸ ನಡೀತಾ ಇಲ್ಲ. ಈ ಖಾತೆ ನಡೀತಾ ಇಲ್ಲ, ಏನಿಲ್ಲ. ಬರೀ ಜನಗಳಿಗೆ ಏನೋ ದುಡ್ಡು ಮಾಡೋದು, ಮೋಸ ಮಾಡೋದು ಅಷ್ಟೇ ಇವ್ರ ಹತ್ರ. ಏನು ಒಂದು ರೋಡ್ ಸರಿ ಇಲ್ಲ, ಒಂದು ಬೀದಿ ಬಂದು ನೋಡಿ ರೋಡ್ ಸರಿ ಇಲ್ಲ. ಇವ್ರು ನಿತ್ತಿರಿಂದನೂ ಮಳೆನೇ ಇಲ್ಲ. ಕುಮಾರಸ್ವಾಮಿ ಏನು ಒಳ್ಳೆಯದು ಕುಬ್ರು ಅವರು ನಮ್ಮ ಜಾತಿಯವರು ಅಂತ ಚನ್ನಪಣ್ಣ ಬಂದು MLAಗೆ ನಿಂತ್ಕೊಂಡು MLA ಗೆಲ್ಸರು. ನಾವು ಎಲ್ಲ ಮುಸ್ಲಿಮ್ಸ್ ಒಂದಾಗಿ ಗೆಲ್ಸಿದ ಮೇಲೆ ಇವ್ರು ಏನು ಮಾಡಬೇಕು, ಕೆಲಸ ಏನು ಮಾಡಬೇಕು, ಏನು ಸಪೋರ್ಟ್ ಮಾಡಬೇಕು, ಏನು ಮಾಡಲಿಲ್ಲ. ಬರೀ ಇದೇ ಮಾಡ್ತಾಯಿರೋದು. ನಮ್ಮ ಡಿ ಕೆ ಸುರೇಶ್ಗೆ ತತ್ತೀವಿ ನಾವು, ಕಾಂಗ್ರೆಸ್ಸು ಸಿದ್ದರಾಮಯ್ಯಗೆ ತರಮ ಅಂತ ಅಷ್ಟೇ. ನಮ್ಮ ರಾಹುಲ್ ಗಾಂಧಿ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಕಿಂಗು. ನೋಡಮ್ಮ, ಅಲ್ಲಿ ಮೇಲ್ಗಡೆ ಏನು ಹೇಳೋಕ್ಕಾಗೋದಿಲ್ಲ. ಇನ್ನೂ ಏನಿಲ್ಲ. ಇವರು ಮೋದಿಗೂ ಪರವಾಗಿಲ್ಲ, ರಾಹುಲ್ ಗಾಂಧಿಗೂ ಪರವಾಗಿಲ್ಲ. ನಮ್ಮ ಸಪೋರ್ಟು ರಾಹುಲ್ ಗಾಂಧಿನೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.